ಇದೊಂದು ಚಪ್ಪಲಿ ಹುಡ್ಕಕ್ಕೆ ನನ್ ಮಾಡ್ತಿರೋ ಸರ್ಕಸ್ ನನ್ನ ವೈಫು. ಸಮಯ 7:43. ಇವಾಗ ಬೆಳಗ್ಗೆ ನಮ್ಮಮ್ಮ ನನಗೆ ಕಳ್ಸೋದೆ ಹೋಗಿ ಮೀನ್ ತಗೊಂಬ ಅಂತ. ಅದೇ ನಾನು ಮೀನ್ ತಗೊಂಬರ್ತಾಗೋದು ನಮ್ಮ ಮನೆಗಲ್ಲ, ನಾನು ನಮ್ಮ ವೈಫ್ ಮನೆಗೆ ತೊಗೊಂಡೋಗ್ತಿರೋದು ಮೀನು. ನಡಿ ಹೋಗೋಣ, ನೋಡೋಣ ಯಾವ ತರ ಮೀನ್ ಐತೆ ಏನ್ ಕತೆ ಅಂತ. ರೂಪ್ಚಂದ್ 2 kg ಹಾಕಿ, ಮತ್ತಿ 1 kg, ರೂಪ್ಚಂದ್ 2 kg, ಮತ್ತೆ ಪ್ರಾನ್ಸ್ 1/4 kg. ನಿಮ್ಮ ಅಪ್ಪ ಕೊಡ್ತಾನೆ. 108 ವೆರೈಟಿ ಮೀನ್ ಸಿಗುತ್ತೆ ನಮ್ಮ ಮನೆ ಹತ್ರ. ನೋಡಿ, ಸ್ಕ್ವಿಡ್, ಕ್ರ್ಯಾಬು, ದೊಡ್ಡ ಮೀನು, ಏನೇನೋ ವೆರೈಟಿ ಮೀನುಗಳಿವೆ. ನೋಡಿ ನಮ್ ಫಿಶ್ ಕಟ್ಟಿಂಗ್ ಅಲ್ಲಿ ನಡೀತಾ ಐತೆ. ಆಯ್ತು ನಮ್ದು ಫಿಶ್ ಶಾಪಿಂಗ್. ನೋಡಿ ಇಲ್ಲೈತೆ, ಎಲ್ಲ ಇಟ್ಕೊಂಡಿದೀವಿ. ಈಗ ಫಿಶ್ ಶಾಪಿಂಗ್ ಆಗಿದ ತಕ್ಷಣ ಮನೆಗೆ ಹೋಗಿ ಮಸ್ತಾಗಿ ರೆಡಿ ಆಗಿ ನಾವು ಹೋಗೋಣ ಸಿಟಿ ಕಡೆಗೆ. ನಮ್ಮ ವೈಫ್ ಮನೆಗೆ ತಗೊಂಡ್ ಹೋಗ್ಬೇಕು ಮೀನು. ಅಲ್ಲೂ ಸಿಗುತ್ತೆ, ಅದೇ ಅವರು ದೂರ ಹೋಗ್ಬೇಕು ತಗೊಳಕ್ಕೆ, ಅದಕ್ಕೆ ಹೋಗಲ್ಲ. ನಾವು ಇಲ್ಲಿಂದನೇ ಹೋಗ್ತಾ ಇರ್ಬೇಕಾದ್ರೆ ತಗೊಂಡ್ ಹೋಗ್ಬಿಡೋದು. ನೋಡಿ ಹೋಗಿ ಮಸ್ತಾಗಿ ಚೆನ್ನಾಗಿ ಮಾಡಿ ರೆಡಿಯಾಗಿ ಹೋಗೋಣ ಸಿಟಿ ಕಡೆಗೆ. ವಿಡಿಯೋ ಫುಲ್ ನೋಡಿ. ಇವತ್ತು ಫುಲ್ ಟ್ರಾಫಿಕ್ ಇರ್ತದೆ, ಇವತ್ತು ಫುಲ್ ಶಾಪಿಂಗ್ ಇರ್ತದೆ. ಈಗ ಇನ್ನೊಂದು ಶಾಪಿಂಗ್ ನಮ್ಮ ವೈಫ್ ಜೊತೆಗೆ ಹೋಗ್ತಿರೋದು ಅಂತ ಗೊತ್ತಿಲ್ಲ. ಅದೇ 80% ಐತೆ ಹೋಗೋದು. ನೋಡೋಣ ಏನಾಗುತ್ತೆ ಅಂತ. ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾವು ಹೋಗ್ತಾ ಇದೀವಿ ತಿರ್ಗಾ ಸಿಟಿ ಕಡೆಗೆ. ಮನೆಯಲ್ಲೆಲ್ಲ ಫುಲ್ ಶಾಪಿಂಗ್ ಮಾಡಿ ಮೀನ್ಗಿನೆಲ್ಲ ತಗೊಂಡು ನಡೀರಿ ಹೋಗೋಣ. ಇವತ್ತು ನನ್ನ ಪರಿಸ್ಥಿತಿ ನೀವು ಅದೇ ಥರ ಆಗಂಗಿದೆ. ಹೋದ್ ಸತಿ ಶಾಪಿಂಗ್ ಹೋಗಿದ್ನಲ್ಲ, ಇವತ್ತೇನು ಪರಿಸ್ಥಿತಿ ಆಗೋಗಿದೆ ಗೊತ್ತಿಲ್ಲ. ನಡೀರಿ ನೋಡೋಣ ಏನಾಗುತ್ತೆ ಕತೆ ಅಂತ. ಫ್ರೆಂಡ್ಸ್, ಶಾಪ್ ನಂಬರ್ 1 ನಮ್ಮ ವೈಫ್ ಕರ್ಕೊಂಬಂತ ಸ್ಟುಡಿಯೋ. ನೋಡಿ ಸ್ಟುಡಿಯೋ ಮುಂದೆ ಬಂದಿದ್ದೀವಿ. ಇನ್ನೆಷ್ಟು ಅಂಗಡಿಗೆ ಹೋಗ್ತೀವೋ ಗೊತ್ತಿಲ್ಲ. ಇದೊಂದು ಚಪ್ಪಲಿ ಹುಡ್ಕಕ್ಕೆ ನನ್ ಮಾಡ್ತಿರೋ ಸರ್ಕಸ್ ನನ್ನ ವೈಫು. ಅರ್ಥ ಆಯ್ತು ಅನ್ಸುತ್ತೆ. ಭಯಾನಕ ಸರ್ಕಸ್ ಮಾಡ್ತಾ ಇರೋದು. ನಾವು ಈ ಕಡೆ ಅದೇ ಗ್ಯಾಪ್ ಅಲ್ಲಿ ಬಟ್ಟೆ ನೋಡೋಣ ಅಂತ ಬಂದೇನೆ. ನಮ್ಮ ವೈಫ್ ಆ ಕಡೆ ಚಪ್ಪಲಿ ನೋಡ್ತಾವ್ರೆ. ಅದು ತಗೊಳ ಸುಮ್ಮನೆ ನೋಡೋದಷ್ಟೇ. ನಿನ್ ಜನ್ಮಕ್ಕೆ ಹೋಗೋ. ಜುಡಿಯೋ ಅಂತ ಹೆಂಗಂದ್ರೆ ಅಲ್ಲಿ ಬಟ್ಟೆ ತಗೊಂಡ್ರೆ 100 ಜನ ಕಾಣಿಸ್ತಾರೆ ನಿಮ್ಗೆಲ್ಲ. ಫಂಕ್ಷನ್ ಹೋದ್ರೆ ಅದೇ ತರ ಬಟ್ಟೆ ಹಾಕಿ ಜುಡಿಯೋ ಬಟ್ಟೆ ತಗೊಳ್ಳೋ ಸ್ವಲ್ಪ ಹಿಂದೆ. ಮೊಬೈಲ್ ಬ್ಯಾಗ್ ಆ ತರ ಎಲ್ಲ ಬಂದೈತೆ. ಚೆನ್ನಾಗೈತೆ. ಹಿಂದೆಗಡೆನೂ ಒಂದು ಪ್ಯಾಕೆಟ್ ಐತೆ. ಪರವಾಗಿಲ್ಲ, ಓಡುತ್ತೆ ಪಾಯಿಂಟ್ಸು. ಬೇರೆ ತಗೊಂಡು ಬ್ಯಾಗ್ ಅವೇ. ಇದನ್ನು ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ನಾನೊಂದು ತಗೊಂಡಿದ್ದೀನಿ ಮೊಬೈಲ್ದು ಬ್ಯಾಗು. ಚೆನ್ನಾಗೈತೆ ಅಂತ. ನಮ್ಮ ವೈಫು ಕೊನೆಗೂ ಒಂದು ಚಪ್ಪಲಿ ಸಿಕ್ಬಿಡ್ತು ಅವ್ರಿಗೆ, ಅವ್ರ ಸೈಜ್ಗೆ. ಅವ್ರದೊಂಥರ ಡೈನೋಸಾರಸ್ ಕಾಲ್ ಇದ್ದಂಗೆ. ಸಿಗಲ್ಲ ಅವ್ರಿಗೆ ಬೇಗ ಚಪ್ಪಲಿ, ಅದಕ್ಕೆ ನಾವು ತಗೊಂಡಿದೀವಿ. ಓ ಮೈ ಗಾಡ್, ನನಗೆ ದೇವರ ಕೊಟ್ಟು ವರ. ಇವತ್ತು ಮೊದಲನೇ ಅಂಗಡಿಯಲ್ಲೇ ನಮ್ ವೈಫ್ ಶಾಪಿಂಗ್ ಮುಗ್ದೋಯ್ತು. ನಡೀರಿ ಮನೆಗೆ ಹೋಗೋಣ. ಜಸ್ಟ್ ಇವಾಗ ಮನೆಗೆ ರೀಚ್ ಆಗಿದ್ದು. ಆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನಮ್ಮ ವೈಫ್ ಮನೆಯಲ್ಲೇ ಮಲಿಕೊಂಡು ನಿದ್ದೆ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಅಲ್ಲಿಂದ ಮನೆಗೆ ಬರೋಷ್ಟೊತ್ತಿಗೆ 9 ಗಂಟೆ ಆಗ್ತಾ ಇದೆ. ಟ್ರಾವೆಲ್ ಮಾಡ್ಬೇಕಲ್ಲಪ್ಪ 30 ನಿಮಿಷ ಅಂತೀನಿ. 30 ಕಿಲೋಮೀಟರ್ ಅಲ್ಲಿಂದ ಇಲ್ಲಿಗೆ. ಸಾಕಾಗ್ಬಿಡುತ್ತೆ ಟ್ರಾಫಿಕ್ ಜಾಮ್ ಅಲ್ಲಿ ಬರೋಷ್ಟರಲ್ಲಿ. ನಾನು ಇದು ಹೊಸ ಬ್ಯಾಗ್ ಪರ್ಚೇಸ್ ಮಾಡಿ. ನೋಡಿ ಹೆಂಗಿದೆ, ಹ್ಯಾಂಡ್ ಬ್ಯಾಗ್. ಚೆನ್ನಾಗಿದೆ ಅನ್ಸುತ್ತೆ, ಗೊತ್ತಿಲ್ಲ. ಚೆನ್ನಾಗಿದೆ. ನನಗೇನೋ ನನ್ನ ಮೆಟೀರಿಯಲ್ ಟೂಲ್ಸ್ನೆಲ್ಲ ಕ್ಯಾರಿ ಮಾಡಕ್ ಚೆನ್ನಾಗಿದೆ. ಆಫೀಸ್ಗೆ ಹೋಗಕ್ಕೆ ಎಲ್ಲ ಓಡಾಡಕ್ಕೆ ಚೆನ್ನಾಗಿದೆ. ಮೊದಲು ಒಂದು ಡಬಲ್ ಸೈಡ್ ಬ್ಯಾಗ್ ಹಾಕೊಂಡಿದ್ದೆ, ಇವಾಗ ಸಿಂಗಲ್ ಸೈಡ್ ಬ್ಯಾಗ್. ಚೆನ್ನಾಗಿದೆ. ನೋಡಿ ಹಾಗೇನೆ ಈ ವಿಡಿಯೋನ ಎಂಡ್ ಮಾಡೋಣ. ಹ್ಯಾವ್ ಎ ಗ್ರೇಟ್ ಡೇ. ವರ್ಕ್ ಆನ್ ಯುವರ್ ಸ್ಕಿಲ್, ವರ್ಕ್ ಆನ್ ಯುವರ್ ಡ್ರೀಮ್, ಬಿಗ್ ಡ್ರೀಮ್. ಕೆಲಸ ಮಾಡ್ತೀರ ಪರವಾಗಿಲ್ಲ, ಮಾಡಿ. ಅದ್ರ ಜೊತೆಗೆ ನಿಮ್ಮ ಸ್ಕಿಲ್ ಮೇಲೆ ಕೆಲಸ ಮಾಡಿ. ಯಾಕಂದ್ರೆ ನಿಮ್ಮ ಒಂದು ಎಷ್ಟೇ ಎಜುಕೇಶನ್ ಅದು ನಿಮ್ಮ ಸ್ಕಿಲ್ ಇಲ್ಲ ಅಂತಂದ್ರೆ ಅದು ವೇಸ್ಟ್. ಎಷ್ಟೇ ಒಂದು ನೀವು ಎಕ್ಸ್ಪೀರಿಯನ್ಸ್ ಒಂದು ಸ್ಕಿಲ್ ಕಲ್ತೀರಾ ಅಂದ್ರೆ ವೇಸ್ಟ್. ಹ್ಯಾವ್ ಎ ಗ್ರೇಟ್ ಡೇ. ಸಿ ಯು ಇನ್ ಅದರ್ ವಿಡಿಯೋ. ಲವ್ ಯು ಆಲ್.